ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಯ CB ಮೆಥಡ್ನ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಈ ಹಿಂದಿನ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿರುವಂತಹ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀವಿ. ಅದನ್ನು ನೀವು ಕ್ಲಿಕ್ ಮಾಡೋದ್ರ ಮೂಲಕ ಪ್ರಶ್ನೆ ಪತ್ರಿಕೆಯನ್ನು ನೋಡಬಹುದು. ಇವತ್ತು ನಾವು ಸಾಲ್ವ್ ಮಾಡ್ತಾ ಇರುವಂಥದ್ದು 62ನೇ ಪ್ರಶ್ನೆ. The nucleosides of DNA are deoxyribo sugar plus nitrogen bases. ಆಪ್ಷನ್ ನಂಬರ್ 2 DNA ಅಣುವಿನಲ್ಲಿ ಕಂಡುಬರುವಂತಹ ನ್ಯೂಕ್ಲಿಯೋಸೈಡ್ಗಳಾಗಿರುತ್ತೆ. ಪ್ರಶ್ನೆ ಸಂಖ್ಯೆ 63. If an individual is heterozygous for both characters as in F1 in Mendelian dihybrid inheritance, is test crossed with double recessive and phenotypic ratio obtained is. ಇದಕ್ಕೆ ಸರಿಯಾದಂಥ ಆಪ್ಷನ್ 9:3:3:1. ಅಂದರೆ ಔಟ್ ಆಫ್ 16 the ratio obtained is 9, out of 16 3, and out of 16 3, and out of 16 1, and it will be 9:3:3:1. Question number 64. The female reproductive part of ಪಾಲಿಸೈಫೋನಿಯಾ ಈಸ್ ಕಾಲ್ಡ್ ಕಾರ್ಪೋಗೋನಿಯಂ. ಆಪ್ಷನ್ ನಂಬರ್ 2 ಇದಕ್ಕೆ ಸರಿಯಾದಂಥ ಉತ್ತರ. ಕ್ವಶನ್ ನಂಬರ್ 65. ಮಲ್ಬೆರಿ, ಟಸ್ಸಾರ್ ಅಂಡ್ ಮೂಗಾ, ದೀಸ್ ಆರ್ ದ ವೆರೈಟೀಸ್ ಆಫ್ ನ್ಯಾಚುರಲ್ ಸಿಲ್ಕ್. ಇವುಗಳೆಲ್ಲವೂ ನೈಸರ್ಗಿಕ ರೇಷ್ಮೆಯ ವಿಧಗಳಾಗಿರುತ್ತವೆ. ದ ಬಿ ಸ್ಪೀಶೀಸ್ ವಿಚ್ ಇಸ್ ನಾಟ್ ಪಾಸಿಬಲ್ ಟು ಡೊಮೆಸ್ಟಿಕೇಟ್ ಈಸ್. ಸಾಕಾಣಿಕೆ ಮಾಡಲು ಸಾಧ್ಯವಿಲ್ಲದಂತಹ ಜೇನುನೊಣದ ಪ್ರಭೇದವನ್ನ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದಂಥ ಉತ್ತರ ಏಪಿಸ್ ಡಾರ್ಸಾಟಾ. ಆಪ್ಷನ್ ನಂಬರ್ 3 ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 67. ದ ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ ಆನೆಲಿಡಾ ಅಂಡ್ ಆರ್ಥ್ರೋಪೋಡಾ ಈಸ್ ಪೆರಿಪ್ಯಾಟಸ್. ಆಪ್ಷನ್ ನಂಬರ್ 3 ಇಟ್ ವಿಲ್ ಬಿ ದ ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ Annelida and Arthropoda. Question number 68. The technique of DNA fingerprinting has been developed by. So ಕೊಟ್ಟಿರುವಂತಹ ಸೈಂಟಿಸ್ಟ್ಗಳ ಹೆಸರಲ್ಲಿ DNA fingerprint ಟೆಕ್ನಾಲಜಿಯನ್ನು ಕಂಡುಹಿಡಿದವರು ಯಾರು ಅಂತಂದ್ರೆ ಸರ್ ಅಲೆಕ್ಸ್ ಜೆಫ್ರಿಸ್. ಆಪ್ಷನ್ ನಂಬರ್ 4 DNA ಬೆರಳಚ್ಚು ತಂತ್ರಜ್ಞಾನವನ್ನು ಕಂಡುಹಿಡಿದವರಾಗಿರ್ತಾರೆ. Number 69. Elasmobranchi is the group which includes lungfishes, catfishes, cartilaginous fishes, bony fishes. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಮೃದ್ವಸ್ಥಿ ಮೀನು ಅಂದರೆ ಕಾರ್ಟಿಲೇಜಿನಿಯಸ್ ಫಿಶಸ್ ಅಂತ ಕರಿತೀವಿ. ಕ್ವಶನ್ ನಂಬರ್ 70. 2 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಆ 2 ಹೇಳಿಕೆಗೆ ಸಂಬಂಧಪಟ್ಟಂತ 4 ಆಪ್ಷನ್ಸ್ನ ನಾವು ಚೂಸ್ ಮಾಡಬೇಕಾಗತ್ತೆ ಸರಿಯಾದಂಥ ಆಪ್ಷನ್ನ. ಸ್ಟೇಟ್ಮೆಂಟ್ ಎ ಏನು ಅಂತಂದ್ರೆ ಇನ್ಸುಲಿನ್ ಈಸ್ ಎ small protein. It consists of 51 amino acids in A and B chains. B statement, a polypeptide chain consists of 21 amino acids and beta polypeptide chain. It has 30 amino acids. These chains are linked by a disulfide bond. So ಕೊಟ್ಟಿರುವಂತ 2 ಸ್ಟೇಟ್ಮೆಂಟ್ಸ್ಗಳು ಸರಿಯಾಗಿದೆ. ಹಾಗಾಗಿ ಇದಕ್ಕೆ ಸರಿಯಾದಂತ ಆಪ್ಷನ್ ಯಾವುದು ಅಂತಂದ್ರೆ 3ನೇ ಆಪ್ಷನ್. ಬೋತ್ ದ ಸ್ಟೇಟ್ಮೆಂಟ್ಸ್ ಎ ಅಂಡ್ ಬಿ ಆರ್ ಟ್ರೂ. 21. ದ ಮೋಡ್ ಆಫ್ ನ್ಯೂಟ್ರಿಷನ್ ಇನ್ ಅರ್ತ್ ವರ್ಮ್ ಈಸ್ ಸ್ಯಾಪ್ರೋಜೋಯಿಕ್. ಆಪ್ಷನ್ ನಂಬರ್ 4. ಸೊ ಅರ್ತ್ ವರ್ಮ್ಸ್ ಆರ್ ಡಿಟ್ರಿಟಿವೋರ್ಸ್ ಮೀನ್ಸ್. ಹಾಗಂತಂದ್ರೆ ದೇ ಫೀಡ್ ಆನ್ ದ ಡೆಡ್ ಅಂಡ್ ಡಿಕೇಯಿಂಗ್ ಆರ್ಗ್ಯಾನಿಕ್ ಮ್ಯಾಟರ್ ಮೇಕಿಂಗ್ ದ ಸಾಯಿಲ್ ನ್ಯೂಟ್ರಿಯೆಂಟ್ ರಿಚ್. ಎರೆಹುಳುವನ್ನ ರೈತ ಮಿತ್ರ ಅಂತ ಕರಿತೀವಿ. ಇಟ್ಸ್ ಕಾಲ್ಡ್ ಆಸ್ ಅ ಫ್ರೆಂಡ್ ಆಫ್ ಫಾರ್ಮರ್ ಬಿಕಾಸ್ ಇಟ್ ಹೆಲ್ಪ್ಸ್ ಇನ್ ಡಿಕೇಯಿಂಗ್ ಆಫ್ ದಿ ಆರ್ಗ್ಯಾನಿಕ್ ಮ್ಯಾಟರ್ ಅಂಡ್ ದ ಡೆಡ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ ದ ಸಾಯಿಲ್ ಬೈ ಮೇಕಿಂಗ್ ದ ಸಾಯಿಲ್ ರಿಚ್. ಸೊ ಮೋಡ್ ಆಫ್ ನ್ಯೂಟ್ರಿಷನ್ ಇನ್ earthworm is saprozoic ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್. The culturing of undifferentiated cell mass which are initiated from an
explant of seedling or other plant tissue source. Those are called as ಕ್ಯಾಲಸ್ ಕಲ್ಚರ್, ಕ್ಯಾಲಸ್ ಕೃಷಿ ಅಂತ ಕರೀತಾರೆ. Question number 73. The technique which is carried out to confirm the presence of foreign DNA in the offsprings is PCR test. PCR test ಅಂತ ಕರಿತೀವಿ. So PCR ಅಂತಂದ್ರೆ polymer chain reaction. This test is used to amplify minute amounts of DNA from the samples like saliva, blood or hair follicles of the offsprings. So PCR will be the test used to detect the presence of foreign DNA in the offsprings.